ಮಲ್ಟಿಲ್ಲ ಅಂದರೆ ಕರ್ಪೂರ ಹಾಕಿ ಕರ್ಪೂರ ಎಲ್ಲರೂ ಬಂದ್ರೆ ನೀವು ಗ್ರೂಪ್ ಹತ್ರ ದಯವಿಟ್ಟು ಮುಂದಕ್ಕೆ ಬಂದ್ರಮ್ಮ ಸರ್ ಒಂದು 5 ಜನ ಮೇಲೆ ಸರ್ ಎಲ್ಲ ಹೋಗಿ ಯಾಕಂದರೆ ನಿಮ್ಮ ಗೈಡೆನ್ಸ್ ಇಂಪಾರ್ಟೆಂಟ್ ನೀವು ಎಲ್ಲ ದುಡ್ಡು ಏನಕ್ಕೆ ನಿಮ್ಮ ಗೈಡೆನ್ಸ್ ಇಂಪಾರ್ಟೆಂಟ್ ಸರ್ ನಾವು ನೀವು ಏನಕ್ಕೆ Daddy. ನೀರಲ್ವಾ ಅದ ಬ್ಯಾಚಸ್ ಗಂಟೆ ಗಂಟೆ ಸ್ವಲ್ಪ ಸೈಡು ಸೈಡಲ್ಲಿ ನೋಡ್ಕೊಂಡು ಗಂಟೆ ಹಾಕಿಸ್ಬೇಕು ಹಂಗೆ ಫೋಟೋ ಸಿಗುತ್ತೆ ಊರ್ಕೊಂಡ್ರಾ ಮಾತಾಡಿ ಯಾರು ಕಟ್ಟಿದ್ದು ಫೋನ್ ಇದನ್ನ ಹೇಳಬೇಕಲ್ಲ ಆಮೇಲೆ ಸಾಕು 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 ಇದನ್ನ ಹೇಳಿದೆ ಅದನ್ನ ಹೇಳಿದೆ ನಿಧಾನ ನಿಧಾನ ಹೇಳಿ ಎಲ್ಲರೂ ಇಟ್ಕೊಳ್ಳಿ यत जय हे भारत भाग्य विधाता पंजाब सिंध गुजरात मराठा द्राविड़ उत्कल गंगा
मातरम 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 जय 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 महात्मा गांधी के महात्मा गांधी के महात्मा गांधी के जय ಚೆನ್ನಾಗಿ ಮಾತಾಡ್ತೀರಾ ಹೇಳೋದು ಚೆನ್ನಾಗಿ ನಮ್ಮ ರಸ್ತೆಯ ಬಗ್ಗೆ ಸ್ವಲ್ಪ ಬಗ್ಗೆ ವಿಚಾರಣೆ ನಾಗರಿಕ ಬಂಧುಗಳೇ ಹಾಗೂ ಈ 7ನೇ ಮುಖ್ಯ ರಸ್ತೆಯ ಸ್ವಾಮಿ ವಿವೇಕಾನಂದ ರಸ್ತೆಯ ಎಲ್ಲ ಜನಪ್ರತಿನಿಧಿಗಳ ಬಡಾವಣೆ ವಾಸಿಗಳೇ, ಇವತ್ತು 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಈ ರಸ್ತೆಯ ಮುಖ್ಯಸ್ಥರು ಧ್ವಜಾರೋಹಣ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟಿದ್ದಾರೆ. ನಮ್ಮ ಜಗದೀಶ್ ಅವರು, ನಮ್ಮ ದೇವೇಂದ್ರಗೌಡವರು, ಆರಾಧರು ಗೊತ್ತಿಲ್ಲ, ಎಲ್ಲರೂ ಸಹ ನಿರ್ವಹಿಸಿಕೊಟ್ಟಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ, ಈ ರಸ್ತೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ, ಈ 78ನೇ ಸ್ವಾತಂತ್ರ್ಯ ದಿನಾಚರಣೆ ಬರೋಕ್ಕಿಂತ ಮುಂಚೆ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಕಾಲದಲ್ಲಿ ನಾವು ಅಧೀನದಲ್ಲಿದ್ದು, ನಂತರ 1947ರ ಇಂದೀಚೆಗೆ ನಾವು ಸ್ವತಂತ್ರ ಭಾರತದ ಪ್ರಜೆಗಳಾಗಿ ಇವತ್ತು ಭಾರತ ದೇಶದಲ್ಲಿ ವಾಸ ಮಾಡ್ತೀವಿ. ಈ ಭಾರತದಲ್ಲಿ ವಾಸ ಮಾಡ್ತಕ್ಕಂಥ ನಾವು ನೀವು ಪ್ರಶ್ನೆ ಹಾಕೊಂಡು ಒಂದೇ, ನಾನು ಜಾಸ್ತಿ ಭಾಷೆ ಮಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ಇನ್ನೊಂದು ವರ್ಷಕ್ಕೆ ನಾನು ಹೋಗಬೇಕಾಗಿದೆ ನಮ್ಮೊಳಗೆ, ನಾನಿನ್ನೂ ಹೋಗಿಲ್ಲ, ಹೊಸ ಸಮಯ ಜಾಸ್ತಿ ತೊಗೊಳ್ಳಲ್ಲ. ದೇಶ ನನಗೇನು ಮಾಡ್ತು ಅನ್ನೋಕ್ಕಿಂತ ಮುಂಚೆ ನನ್ನ ಸೇವೆ ಏನು ದೇಶಕ್ಕೆ ಅಂತಕ್ಕಂಥ ಪ್ರಶ್ನೆನ ನಾವೆಲ್ಲರೂ ಹಾಕ್ಕೊಂಡಾಗ ಮಾತ್ರ ದೇಶ ಅಭಿವೃದ್ಧಿ ಆಗೋದಕ್ಕೆ, ಬಡಾವಣೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ಮಾತು ಹೇಳ್ತಾ, ಈ ಸಂಪತ್ಭರಿತವಾದ ಈ ಸಂಪತ್ತಿನ ಒಡನೆ ಇರ್ತಕ್ಕಂಥ ಭಾರತಾಂಬೆಯ ಮಕ್ಕಳಾಗಿರ್ತಕ್ಕಂಥ ನಾವು ತುಂಬ ಧನ್ಯರು ಅಂತ ಮಾತು ಹೇಳ್ತಾ ನಾನು 2 ಮಾತನ್ನು ಜೊತೆಗೆ ನಮ್ಮಲ್ಲಿ ಏನಾದರೂ ವೈವಿಧ್ಯತೆಯನ್ನು ಮರೆತು ಏಕತೆಯನ್ನು ಕಾಪಾಡಿಕೊಂಡು, ಯಾರೇ ಇರಲಿ, ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಆಚಾರ ವಿಚಾರಗಳು ಏನೇ ಇರಲಿ, ಎಲ್ಲರೂ ಒಂದೇ ಇರ್ತಕ್ಕಂಥ ಮಾತ್ರ ಮನೋಭಾವ ಬಂದವಾಗ ಮಾತ್ರ ದೇಶ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗುತ್ತದೆ ಮಾತ್ರ ಹೇಳ್ತಾರೆ. ಜೊತೆಗೆ ನಮ್ಮಲ್ಲಿ ಅರಾಜಕತೆ ಉಂಟಾದಾಗ, ಭಯೋತ್ಪಾದಕತೆ ಉಂಟಾದಾಗ ಇವತ್ತು ಏನು ಬಾಂಗ್ಲಾದೇಶಕ್ಕೆ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆಯಾ, ನಮಗೂ ಅದೇ ಪರಿಸ್ಥಿತಿ ಮುಂದೆ ಕಾಣಿಸ್ತಾ ಹುಟ್ಟಿರ್ತಕ್ಕಂಥ ಮಾತನ್ನು ಹೇಳ್ತಾ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಡಾವಣೆಗಳೆಲ್ಲರೂ ಸಹ ಸಂಸ್ಕೃತಿಯಿಂದ ಶಾಂತಿಯಲ್ಲಿ ನಡೆಸೋದಕ್ಕೆ ನಾವು ಎಲ್ಲರೂ ಸಹ ಕೂಡಿ ಶ್ರಮಿಸೋಣ ಅಂತಕ್ಕಂಥ ಮಾತು ಹೇಳ್ತಾ, ನೀವು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಅವ್ರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ. ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ಇವತ್ತು ಶ್ರೀನಿವಾಸರು ಹುಟ್ಟಿದ ಇದುವರೆಗ ಮಾಡ್ಬೇಕಂತ ರಸ್ತೆ ಮಾಲೀಕರ ಸಂಘ ನಾವು ಈ ನಡುವೆ ಸ್ವಲ್ಪ ಮೀಟಿಂಗ್ಸ್ ಎಲ್ಲ ತುಂಬ ಮಾಡಲಿಲ್ಲ. ಈ ತಿಂಗಳಿಂದ ಎವ್ರಿ ಸಂಡೇ, ಸೆಕೆಂಡ್ ಸಂಡೇ ಎಲ್ಲರೂ ನಮ್ಮ ರೋಡಲ್ಲಿ ಸೇರಿ ನಮ್ಗೆ ಸ್ವಲ್ಪ ಸಮಸ್ಯೆಗಳಿವೆ. ಸಮಸ್ಯೆ ಆಗ್ಬೋದು, ಕಸದ ಸಮಸ್ಯೆ ಆಗ್ಬೋದು, ಸಮಸ್ಯೆಗಳೆಲ್ಲ ಬಗೆಹರಿಸ್ಕೊಳ್ತಾರೆ. ಟ್ರಾಫಿಕ್ ಸಮಸ್ಯೆ ಆಗ್ಬೋದು, ತುಂಬ ಸಮಸ್ಯೆಗಳಿವೆ. ಅದನ್ನು ಡಿಸ್ಕಸ್ ಮಾಡೋದಕ್ಕೆ ಮೇಲಿಂದ ಪ್ರತಿ ತಿಂಗಳ 2ನೇ ಭಾನುವಾರ ಸಂಜೆ 6 ಗಂಟೆ, 5:30ಯಿಂದ 6 ಗಂಟೆ ಒಳಗಡೆ ನಾವು ಆಯೋಜಿಸ್ತೀವಿ. ಎಲ್ಲರೂ ಬಡಾವಣೆ ಎಲ್ಲರೂ ಬಂದು ತಮ್ಮ ಏನಿದೆ ಸಮಸ್ಯೆಗಳನ್ನ ಅಲ್ಲೇ ಕೇಳಿ ಅದನ್ನು ಪರಿಹರಿಸಿಕೊಂಡು ನಮ್ಮ ಕೈಲಾದಷ್ಟು ನಾವು ಫಾಲೋಅಪ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿ ಅದನ್ನು ನಾವು ಉದ್ದೇಶಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ಲರೂ ಸಹಕರಿಸಿದಾಗ ಸ್ಥಳ ನಾವು ಮೆಸೇಜ್ ಹಾಕ್ತೀವಿ, ಎಲ್ಲಿ ಸ್ಥಳ ಏನು ಅಂತ ನಾವು ಮೆಸೇಜ್ ಕಾಮನ್ ಆಗಿ ಎಲ್ರು ಬರೋಂಥ ಜಾಗ. ನಮ್ಮ ಮೋಹನ್ ಅವ್ರಿಗೆ ತುಂಬ ಧನ್ಯವಾದಗಳು. ಇವತ್ತು ತುಂಬ ಚೆನ್ನಾಗಿದೆ, ಅಲಂಕಾರ ಮಾಡಿದ್ದಾರೆ.
ಶುಭಾಶಯಗಳು ಹಾಗೂ ಎಲ್ಲರನ್ನೂ ಪ್ರೀತಿ ಆದರದೊಂದಿಗೆ ಆಹ್ವಾನಿಸುತ್ತಾ ಈಗಷ್ಟೇ ನಾವು ಧ್ವಜಾರೋಹಣ ಮಾಡಿದ್ದೀವಿ. ಭಾರತಾಂಬೆ ಈಗಷ್ಟೇ ನಮ್ಮ ಮಾತೃಕ ಆಗಿದ್ದು ಐಕ್ಯತೆ ಅನ್ನೋದು ತುಂಬಾ ಮುಖ್ಯ ಇರೋದ್ರಿಂದ ಏನಕ್ಕೆ ಅಂದರೆ ದೇಶ ಒಂದು, ಜಾತಿ ಹಲವು ಅಂದಂಗೆ ಒಂದೇ ದೇಶ, ಬೇರೆ ಬೇರೆ ಕಡೆ ಬಂದಿರ್ತಾರೆ. ಬಟ್ ಅವ್ರಿಗಿರ್ತಕ್ಕಂಥ ಅವ್ರ ಕೆಲಸ ಬಟ್ ಇಲ್ಲಿಗೆ ಬಂದಾಗ ಆದಷ್ಟು ನಮ್ಮ ಪಕ್ಕದವರಿಗೆ ತಿಳಿಸಿಟ್ಟು ನಮ್ಮ ಕಲ್ಚರು ಈ ರೀತಿಯೇ ಇರಬೇಕು. ಅದರಿಂದ ಒಂದು ಸೌಹಾರ್ದ ಬೆಳೆಯುತ್ತೆ. ಇಲ್ಲ ಅವ್ರು ಬೇರೆ ನಾವು ಬೇರೆ ಅಂತ ಮಾಡಿದ್ರೆ ನಮ್ಮಲ್ಲೇ ಡಿಸ್ಪ್ಯೂಟ್ ಬೆಳೆಯುತ್ತೆ. ಅದರಿಂದ ನಾವೆಲ್ಲ ಒಂದೇ. ಭಾರತಾಂಬೆಯ ಸ್ವತಂತ್ರ ದಿನಾಚರಣೆಯ ಅಭಿನಂದನೆಗಳು ತಿಳಿಸುತ್ತಾ ಶುಭಾಶಯಗಳು ತಿಳಿಸುತ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಫೋಟೋ ತಗೊಂಡು ಸರ್ ನಮ್ಮ ಫೋಟೋ ತೆಗೆಯಮ್ಮ. ಆಯ್ತಾ ಈ ಕಡೆ ಬಂದ್ಬಿಡಿ ಸರ್, ಬಂದ್ಬಿಡಿ. ಇದ್ರ ಜೊತೆ ನಾನು ಸೇರ್ಕೊಂಡ್ಬಿಡ್ತೀನಿ. ನೋಡಿ ಇಲ್ಲಿ ಎಲ್ಲ ಮೋಹನ್ ಜೊತೆನಾ వచ్చేది సైడ్ బస్ని ನೋಡೋಣ ನೋಡ್ರಿ ರೀ ಬನ್ನಿ ಸರ್.